ಉತ್ತರ ಪ್ರದೇಶದಲ್ಲಿ ಮಾತ್ರ ಇಂಥ ಘಟನೆಗಳು ನಡೆಯುತ್ತಾ ಅಥವಾ ಅಲ್ಲಿನ ಸುದ್ದಿಗಳು ಮಾತ್ರ ವರದಿಯಾಗುತ್ತಾ ಗೊತ್ತಿಲ್ಲ. ಇದೇ ಉತ್ತರ ಪ್ರದೇಶದಲ್ಲಿ ಮತ್ತೊಂದು ವಿಚಿತ್ರ ಘಟನೆ ನಡೆದು ಹೋಗಿದೆ. ಮಗಳನ್ನ ನೋಡೋಕೆ ಅಂತ ಬಂದವರ ಅತ್ತೆ ಜೊತೆ ಪರಾರಿಯಾಗ್ಬಿಟ್ಟಿದ್ದಾನೆ. ವಿಚಿತ್ರ ಅನ್ಸಿದ್ರು ಇದು ಸತ್ಯ. ನೋಡೋಕ್ ಬಂದಿದ್ ಮಗಳನ್ನ, ಆದ್ರೆ ಹೃದಯ ಕದ್ದಿದ್ ಮಾತ್ರ ಆಕೆಯ ತಾಯಿ. ಹಂಗಾಗಿ ಅತ್ತೆ ಜೊತೆ ಭಾವಿ ಎಳಿಯ ಟಾಟಾ ಬಾಯ್ ಬಾಯ್ ಹೇಳ್ಬಿಟ್ಟಿದ್ದಾನೆ. ಏನಿದು ಅತ್ತೆ ಅಳಿಯನ ಲವ್ ಸ್ಟೋರಿ? ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಉತ್ತರ ಪ್ರದೇಶದ ಅಲಿಘಡ್ ಜಿಲ್ಲೆಯಲ್ಲಾಗಿರುವಂತಹ ಘಟನೆ ಇದು. ಏಪ್ರಿಲ್ 16ನೇ ತಾರೀಕು ಈ ಯುವಕ ಯುವತಿಯ ಮದುವೆ ನಿಶ್ಚಯ ಆಗಿತ್ತು. ಎಲ್ಲ ಕುಟುಂಬಸ್ಥರೆಲ್ಲ ಸೇರಿ ಕೂತು ಮದುವೆ ದಿನಾಂಕವನ್ನ ನಿಶ್ಚಯ ಮಾಡಿದ್ರು. ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಇದೇ ತಿಂಗಳ ಏಪ್ರಿಲ್ 16ನೇ ತಾರೀಕು ಅದ್ದೂರಿಯಾಗಿ ಮದುವೆ ನಡೀಬೇಕಾಗಿತ್ತು. ಈ ವಿವಾಹದ ಸಿದ್ಧತೆಗಾಗಿ ಅತ್ತೆ ಮನೆಗೆ ಆಗಾಗ ಭೇಟಿ ನೀಡ್ತಾ ಇದ್ದ ಈ ಭಾವಿ ಅಳಿಯ. ಈ ಸಂದರ್ಭದಲ್ಲಿ ಅತ್ತೆ ಮಗಳ ಜೊತೆ ಸಲುಗೆ ಬೆಳಿಬೇಕು, ಹಾಗಾಗ್ಲಿಲ್ಲ. ಅತ್ತೆಯ ಜೊತೆಯೇ ಸಲುಗೆಯನ್ನ ಬೆಳೆಸ್ಕೊಂಡಿದ್ದ ಈ ಭಾವಿ ಅಳಿಯ. ಹೀಗಾಗಿ ಭಾವಿ ಅಳಿಯ ಹಾಗೆ ಭಾವಿ ಅತ್ತೆಯ ಮಧ್ಯೆ ಲವ್ ಸ್ಟೋರಿ ಶುರುವಾಗ್ಬಿಟ್ಟಿದೆ. ಯುವತಿಯ ತಾಯಿಗೆ ಅಳಿಯ ಮೊಬೈಲ್ ಕೂಡ ಕೊಡಿಸಿದ್ನಂತೆ. ಆ ಮೊಬೈಲ್ ನಲ್ಲಿ ಭಾವಿ ಅಳಿಯ ಭಾವಿ ಅತ್ತೆಯ ಚಾಟಿಂಗ್, ಫೋನ್ ಸಂಭಾಷಣೆ ಎಲ್ಲ ಶುರುವಾಯ್ತು. ಮಗಳನ್ನ ಬಿಟ್ಟು ಮಗಳನ್ನ ಮದುವೆಯಾಗೋಕೆ ಬಂದವನ ಜೊತೆ ತಾಯಿ ಲವ್ವಿ ಡವ್ವಿ ಶುರು ಮಾಡ್ಬಿಟ್ಲು. ಆನಂತರ ಒಂದಿನ ಈ ಮದುವೆಗೆ ಸಾಮಗ್ರಿಗಳನ್ನ ಖರೀದಿ ಮಾಡ್ಬೇಕಲ್ಲ, ಆ ನೆಪ ಇಟ್ಕೊಂಡು ಭಾವಿ ಅಳಿಯ ಭಾವಿ ಅತ್ತೆ ಜೊತೆಯಾಗಿ ಹೋಗಿದ್ದಾರೆ. ಹಾಗೆ ಸಾಮಗ್ರಿ ಖರೀದಿ ಮಾಡೋಕ್ ಹೋದವ್ರು ಆನಂತರ ವಾಪಸ್ ಬರಲೇ ಇಲ್ಲ. ಬಳಿಕ ಯುವತಿಯ ತಂದೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಅನ್ನ ಕೊಟ್ರು. ಮದುವೆಗೆ ಅಂತ ತಂದಿದ್ದಂತಹ ಚಿನ್ನವನ್ನ ಕೂಡ ಈಕೆ ತನ್ನ ಜೊತೆ ತಗೊಂಡು ಹೋಗಿದ್ದಾಳಂತೆ. ಮಗಳ ಮದುವೆಗೆ ತಂದಿದ್ದಂತಹ ಚಿನ್ನ ಅದನ್ನ ತಾಯಿ ಎತ್ಕೊಂಡು ಹೋಗಿದ್ದಾಳೆ, ಮಗಳನ್ನ ಮದುವೆಯಾಗಬೇಕಾಗಿದ್ದಂತಹ ಹುಡುಗನ ಜೊತೆಗೆ. ಸದ್ಯ ಇಬ್ಬರ ಫೋನ್ಗಳನ್ನ ಕೂಡ ಟ್ರ್ಯಾಕ್ ಮಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಅವರಿಬ್ಬರ ಹುಡುಕಾಟವನ್ನ ನಡೆಸ್ತಿದ್ದಾರೆ. ಆದ್ರೆ ಭಾವಿ ಅಳಿಯನ ಜೊತೆ ಭಾವಿ ಅತ್ತೆ ಪರಾರಿಯಾಗಿರುವಂತಹ ಈ ಪ್ರಕರಣ ಅಲಿಘಡ್ನಲ್ಲಿ ಎಲ್ಲರಲ್ಲೂ ದಿಗ್ಭ್ರಮೆ ಮೂಡಿಸಿಬಿಟ್ಟಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.